ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಿಸಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುವುದರಿಂದಾಗಿ ಜನಸಾಮಾನ್ಯರ ಜನಜೀವನ ಕಷ್ಟವಾಗಿದೆ. ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಶಿಲ್ಪಾ ಶರ್ಮಾ. ರಾತ್ರಿ ಇಡೀ ಅಬ್ಬರಿಸಿ ಬೊಬ್ಬಿರಿದಿದೆ ವರುಣದೇವ. ಜಿಲ್ಲೆಯಾದ್ಯಂತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ನದಿ, ಕೆರೆ, ತಟದ ಪ್ರದೇಶದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ರಜೆ ಘೋಷಿಸಿದ್ದಾರೆ. ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳದ ದೃಶ್ಯಾವಳಿಯನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ರಾತ್ರಿ ಇಡೀ ವರುಣದೇವ ಅಬ್ಬರಿಸಿದ ಪರಿಣಾಮ ನೋಡಿ ಆ ಬೀದರ್ನಲ್ಲಿ ಆ ಹಳ್ಳ ಕೊಳ್ಳಗಳು, ನದಿಗಳು ಯಾವ ರೀತಿ ತುಂಬಿ ಹರಿತಿದ್ದಾವೆ ಅಂತ ನೋಡಿ. ಇದೆಲ್ಲದರ ನಡುವೆ ಅಪಾಯಕರ ಸೇತುವೆಗಳಲ್ಲಿ ಸಂಚರಿಸಿ ನೆರೆ ಪ್ರವಾಸವನ್ನು, ಈ ನೆರೆಯ ಅವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಅವಲೋಕಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ತುಂಬಿ ಹರಿತಾ ಇದ್ದ ನೀರಿನಲ್ಲೇ ನಡೆದುಕೊಂಡು ಹೋಗಿ ವೀಕ್ಷಣೆಯನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನಿಲಂಗ ಬಾಲ್ಕಿ ಹೆದ್ದಾರಿ ಸೇತುವೆ ಪರಿಶೀಲನೆಯನ್ನು ಮಾಡಿದ್ದಾರೆ. ನೀರಿನ ರಭಸವನ್ನು ಲೆಕ್ಕಿಸದೆ ಜನರ ಸಹಾಯಕ್ಕೆ ಧಾವಿಸಿದ್ದಾರೆ ಮಿನಿಸ್ಟರ್. ನೋಡಿ, ಮುಂದಿನ 3 ದಿನಗಳ ಕಾಲ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಜನರಲ್ಲಿ ಮನವಿಯನ್ನು ಈಶ್ವರ್ ಖಂಡ್ರೆ ಮಾಡಿಕೊಂಡಿದ್ದಾರೆ. ನೆರೆ ಪರಿಹಾರ ಶೀಘ್ರ ಬಿಡುಗಡೆಗೆ ಕ್ರಮ ಅಂಥೇಳಿ ಸಚಿವರು ಧೈರ್ಯವನ್ನು ತುಂಬಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಸ್ಥಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಾಲಾ ಕಾಲೇಜುಗಳಿಗೆ ಒಂದು ಕಡೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಪರಿಸ್ಥಿತಿಯನ್ನು ಅವಲೋಕಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲಿನ ಜನರಿಗೆ ಧೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಸ್ವತಃ ಸಚಿವರೇ ಇವತ್ತು ಸ್ಥಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲಿನ ಜನರಿಗೆ ಧೈರ್ಯ ಹೇಳಿದ್ದಾರೆ. ನದಿಯೆಲ್ಲ ತುಂಬಿ ಹರಿತಿದ್ದಾವೆ ಅಂತ ಮಳೆಯ ರಭಸದಲ್ಲೂ ಕೂಡ ಸ್ವತಃ ಸಚಿವರು ಪರಿಶೀಲನೆಯಲ್ಲಿ ತೊಡಗಿಕೊಂಡಿರುವುದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು. ಅವರೆಲ್ಲ ಸಪೋರ್ಟ್